ಹಾಯ್ ಹಲೋ ನಮಸ್ಕಾರ, ನಿಮ್ಗೆಲ್ರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ವಾಗತಂ ಸುಸ್ವಾಗತ. ಪಂಜಾಬ್ ಕಿಂಗ್ಸ್ ಹ್ಯಾಟ್ಸ್ ಆಫ್. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. 21 ವರ್ಷ T20 ಕ್ರಿಕೆಟ್ ಇತಿಹಾಸದಲ್ಲಿ ಇಷ್ಟೊಂದು ಹೈಯೆಸ್ಟ್ ಸಕ್ಸಸ್ಫುಲ್ ರನ್ ಚೇಸ್ ಯಾರೂ ಮಾಡಿರಲಿಲ್ಲ. ಆ ದಾಖಲೆನ ಇವತ್ತು ಪಂಜಾಬ್ ಕಿಂಗ್ಸ್ ಅವರು ಮಾಡಿದ್ದಾರೆ. ಬ್ರೂಟಲ್ T20 ಕ್ರಿಕೆಟ್ ಅಂತ ಹೇಳ್ಬೋದು. ಇವತ್ತು ಏನು 2 ಟೀಮ್ ಆಡಿದ್ದಾರೆ ನೋಡಿದ್ರೆ ಅಂತೂ ಬೌಲರ್ಸ್ಗಳಿಗೆ ನೈಟ್ ಮೇರ್ ಒಂಥರ, ಬಟ್ ಬ್ಯಾಟರ್ಸ್ ಕಡೆಯಿಂದ ಬ್ರೂಟಲ್ T20 ಕ್ರಿಕೆಟ್ ಅಂತಲೇ ಹೇಳ್ಬೋದು. ಮಗ ಯಾಕೋ ಹಿಂಗ ಆಗ್ತಾ ಇದ್ಯಾ ಮಗ? ಅವ್ನು ಹೆಂಗ್ ಹಾಕಿದ್ರು ಹೊಡಿತಾ ಅವನು. ರೆಕಾರ್ಡ್ಸ್ ಮೇಲೆ ರೆಕಾರ್ಡ್ಸ್, 6 ಮೇಲೆ 6. ಮಾಡರ್ನ್ T20 ಗೇಮ್ ಏನು ಹೇಳೋಣ ಹೇಳಿ. ಇದಕ್ಕೆ ಅನ್ಬಲಿವಬಲ್ ಕ್ರಿಕೆಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಒಂದು ಕಡೆಯಿಂದ KKR ಅವರು 261 ಹೊಡಿತಾರೆ, ಅದು ಈಡನ್ ಗಾರ್ಡನ್ಸಲ್ಲಿ ಹೈಯೆಸ್ಟ್ ಎವರ್ T20 ಸ್ಕೋರ್. ಈ ಕಡೆ ಪಂಜಾಬ್ ಕಿಂಗ್ಸ್ ಆ ಸ್ಕೋರ್ನ ಇನ್ನೂ 8 ಬಾಲ್ ಇರಬೇಕಾದ್ರೆ ಹೊಡ್ತಾರೆ. ಹೀಗೂ ಆಗುತ್ತಾ? ಹೀಗೂ ಉಂಟಾ? ಹೀಗೂ ಸಾಧ್ಯನಾ? ನನಗೆ ನಂಬೋಕೆ ಆಗ್ತಾ ಇಲ್ಲ. ಸೊ ಟೋಟಲಿ 2 ಟೀಮ್ ಒಂದು 42 6 ಹೊಡೆದಿದ್ದಾರೆ. T20 ಮ್ಯಾಚಸ್ಸಲ್ಲಿ ಇಲ್ಲಿವರೆಗೆ ಅಷ್ಟು 6 ಎಲ್ಲೂ ಬಂದಿಲ್ಲ. ಇದೇ ಮ್ಯಾಚಲ್ಲಿ ಬಂದಿರೋದು. ಅನ್ಬಲಿವಬಲ್, ಕ್ರೇಜಿ ಅಂದರೆ ಕ್ರೇಜಿ ಮ್ಯಾಚ್. T20 ಬ್ಯಾಟರ್ಸ್ಗೆ ಎಷ್ಟು ಇವಾಲ್ವ್ ಆಗ್ತಿದೆ ಅಂದರೆ ಹೇಳೋಕ್ಕೆ ಆಗ್ತಿಲ್ಲ. ಲಾಸ್ಟ್ ಇಯರ್ ನಾವು 200 ಹೋದರೆ ಏನಪ್ಪ ಒಳ್ಳೆ ಸ್ಕೋರ್ ಅಂತಿದ್ವಿ, ಬಟ್ ಈ ಸಲ 200 ಅಲ್ಲ 250ನೇ ಟೀಮ್ಸ್ಗಳು ತುಂಬ ಈಸಿಯಾಗಿ ಹೊಡಿತಿದ್ದಾರೆ. ಬ್ಯಾಟಿಂಗ್ ಪಿಚ್ ಅಥವಾ ಬ್ಯಾಟರ್ಸ್ ತುಂಬ ಇವಾಲ್ ಆಗಿ ಬರ್ತಿದ್ದಾರೆ. ಬೌಲರ್ಸ್ ವೀಕ್ನೆಸ್ ಆಗ್ತಿದೆ ಗೊತ್ತಾಗ್ತಿಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋದಾದರೆ KKR ಸ್ಟಾರ್ಕನ್ನು ಇವತ್ತು ಡ್ರಾಪ್ ಮಾಡ್ತಾರೆ. ಸೊ ಅದೊಂದು ಇಂಪಾರ್ಟೆಂಟ್ ಮೇನ್ ಮೂವ್ ಅನಿಸ್ತು ನನಗೆ. ಯಾಕಂದರೆ ಸ್ಟಾರ್ಕ್ 25 crores ತಗೊಂಡ್ರು, ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ಆಡ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಸ್ಟಾರ್ಕ್ ಅವ್ರದ್ದು ಅಷ್ಟು ರಿಟರ್ನ್ ಬರ್ತಿಲ್ಲ. ಲಾಸ್ಟ್ ಮ್ಯಾಚ್ ಕೂಡ ನೋಡಿದ್ವಿ, ತುಂಬ ಎಕ್ಸ್ಪೆನ್ಸಿವ್ ಆಗಿದ್ರು. ಸೊ ಒಂಥರ ಎರಡು ಮ್ಯಾಚ್ ಬ್ರೇಕ್ ಕೊಟ್ಟು ಸ್ವಲ್ಪ ಫ್ರೆಶ್ ಆಗಿ ಬರಲಿ ಅನ್ನೋ ಥರ ಏನೋ ಥಾಟ್ ಪ್ರೊಸೆಸ್ ಇತ್ತು ಏನೋ ಗೊತ್ತಿಲ್ಲ. ಬಟ್ ಸ್ಟಾರ್ಕ್ ಅವರಿಗೆ ರೆಸ್ಟ್ ಕೊಟ್ಟಿದ್ದಾರೆ. ಸೊ ಅದರಿಂದಾಗಿ ಚಮೀರ್ ಅವ್ರನ್ನ ಆಡಿಸಿದ್ದಾರೆ. ಪಂಜಾಬ್ ಕಿಂಗ್ಸ್ ಅವರು ಅಗೇನ್ ಶಿಖರ್ ಧವನ್ ಇರಲಿಲ್ಲ, ಮತ್ತೆ ಬೌಲಿಂಗ್ ತಗೊಂಡ್ರು. ಸೊ ಇವಾಗ KKR ಅವರು ಬ್ಯಾಟಿಂಗ್ ಮಾಡ್ತಾರೆ. ಮತ್ತೆ ಅದೇ ರಾಗ ಅದೇ ಹಾಡು ಅನ್ನೋ ಥರ ಸುನಿಲ್ ನರೇನ್, ಫಿಲಿಪ್ ಸಾಲ್ಟ್, ಕೋಲ್ಕತ್ತಾ ಈಡನ್ ಗಾರ್ಡನ್ಸ್. ನೆನಪಲ್ಲಿ ಕೋಲ್ಕತ್ತಾ ಈಡನ್ ಗಾರ್ಡನ್ಸಲ್ಲಿ KKR ಅವರು ಕಂಟಿನ್ಯೂಸ್ 5 ಹೋಮ್ ಗೇಮ್ಸ್ ಆಡ್ತಿದ್ದಾರೆ. ಅದು ಒಂಥರ ಟೀಮ್ಗೆ ತುಂಬ ಅಡ್ವಾಂಟೇಜ್. ಯಾಕಂದರೆ ನಿಮಗೆ ಟ್ರಾವೆಲ್ ಮಾಡಬೇಕಂತ ಇರಲ್ಲ, ಸುಮ್ಮನೆ ಹೋಟೆಲ್ಗೆ ಹೋಗೋ, ಪ್ರಾಕ್ಟೀಸ್ ಮಾಡು, ಬಂದು ಮ್ಯಾಚ್ ಆಡು. ಸೊ ಆ ಟೈಪ್ ಮೆಂಟಾಲಿಟಿ ಇರುತ್ತೆ. ಸೊ ಅಗೇನ್ ಸುನಿಲ್ ನರೇನ್ ಮತ್ತು ಫಿಲ್ ಸಾಲ್ಟ್ ಫ್ರೆಶ್ ಬ್ಯಾಂಡಲ್ಲಿ ಬಂದರು ಅನಿಸುತ್ತೆ. ಅಗೇನ್ ಪಂಜಾಬ್ ಕಿಂಗ್ಸ್ ಅವ್ರ ಕಡೆಯಿಂದ ತುಂಬ ಹೆಲ್ಪ್ ಬಂತು. ಈಸಿ 2 to 3 ಕ್ಯಾಚಸ್ ಡ್ರಾಪ್ ಮಾಡಿದ್ರು. ಸೊ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ನರೇನ್ ಮತ್ತು ಫಿಲ್ ಸಾಲ್ಟ್ ಒಂಥರ ಅಣ್ಣ ತಮ್ಮಂದಿರಾಗೆ, ಒಬ್ಬ ಲೆಫ್ಟ್ ಹ್ಯಾಂಡ್ ಒಬ್ಬ ರೈಟ್ ಹ್ಯಾಂಡ್. ಕ್ಯಾರೆ ಮಾಡಲ್ಲ, ಬೌಲರ್ಸ್ಗೆ ಹೊಡಿತಾ ಇರ್ತಾರೆ ಅಷ್ಟೇ, ಸಿಕ್ಕಿದ ಚಾನ್ಸ್ ಅಂತ. ನೋಡಿ ಹೇಗೆ ಹೊಡೆದಾರೆ ನೋಡಿ. ಪವರ್ ಪ್ಲೇಲಿ ಒಳ್ಳೆ ಸ್ಕೋರ್ ಬಂತು. ಮೊದಲೇನಂದರೆ ಸುನಿಲ್ ನರೇನ್ ಅವರು ಪವರ್ ಪ್ಲೇಲಿ ಒಂದು ಆಡ್ತಿದ್ರು, ಇಮಿಡಿಯೇಟ್ಲಿ ಆಫ್ಟರ್ ಪವರ್ ಪ್ಲೇ ಔಟ್ ಆಗ್ತಿದ್ರು. ಬಟ್ ಈ ಸೀಸನ್ ಆ ಟೈಪ್ ಆಡ್ತಿಲ್ಲ ಸುನಿಲ್ ನರೇನ್. ಪವರ್ ಪ್ಲೇ ಆದಮೇಲೆ ಕೂಡ ಮತ್ತೆ ಅದೇ ಸೇಮ್ ಮೊಮೆಂಟಮಲ್ಲಿ ಹೊಡಿತಿದ್ದಾರೆ. ಅವ್ರದ್ದು ಪವರ್ ಗೇಮ್ ತುಂಬ ಚೆನ್ನಾಗಿದೆ. ಸೊ ಅದು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ KKR ಅವರು. ಫಿಲ್ ಸಾಲ್ಟ್ ಕೂಡ ಅದೇ ರೀತಿ ತುಂಬ ಚೆನ್ನಾಗಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಕೊಡ್ತಿದ್ದಾರೆ. ಆ್ಯಂಡ್ KKR ಅಲ್ಲಿ ಬ್ಯಾಕ್ ಹ್ಯಾಂಡಲ್ಲಿ ಆಂಡ್ರೆ ರಸೆಲ್, ಶ್ರೇಯಸ್ ಅಯ್ಯರ್ ಕೂಡ ಒಳ್ಳೆ ಫಿನಿಶಿಂಗ್ ಟಚ್ ಕೊಟ್ಟು 260 ಅಂದರೆ ಅಟ್ ಎನಿ ಮೂಮೆಂಟ್ ಅಟ್ ಎನಿ T20 ಕ್ರಿಕೆಟ್ ಸೇಫ್ ಸ್ಕೋರ್ ಅಂತ ಹೇಳ್ಬೋದು. ಬಟ್ ಇವತ್ತು ಆ ಸ್ಕೋರ್ ಕೂಡ ಸೇಫ್ ಆಗಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸೊ ಇವಾಗ ಚೇಸ್ಗೆ ಬರೋದಾದರೆ ಪಂಜಾಬ್ ಕಿಂಗ್ಸ್ ಅವರು ಎವ್ರಿ ಮ್ಯಾಚ್ ಟಾಪ್ ಆರ್ಡರ್ ಫೇಲ್ ಆಗ್ತಿತ್ತು. ಸೊ ಅದರಿಂದ ಅವ್ರ ಕಡೆಯಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಜಾಸ್ತಿ ಅಂದರೆ ಏನಪ್ಪ, ಒಂದು 200 ತನಕ ಹೋಗ್ಬೋದು. ಸೊ ಅಷ್ಟೇ, ಆಮೇಲೆ ಸೋತ್ಬಿಡ್ತಾರೆ ಅಂದ್ಕೊಂಡ್ವಿ. ಬಟ್ ಪಂಜಾಬ್ ಕಿಂಗ್ಸ್ ಕ್ರೇಜಿ ಸ್ಟಾರ್ಟ್ ಮಾಡಿದರು. ಜಾನಿ ಬೇಸ್ಟೋ ಒಂದು 2-3 ಮ್ಯಾಚ್ ಡ್ರಾಪ್ ಮಾಡಿದರು. ಇವತ್ತು ಫಾರ್ಮಲ್ಲಿರಲಿಲ್ಲ. ಕೈ ಬಂದರೆ ಕಾಲು ಬರ್ತಿರಲಿಲ್ಲ, ಕಾಲು ಬಂದರೆ ಬ್ಯಾಟ್ ಬರ್ತಿರಲಿಲ್ಲ. ಬಟ್ ಇವತ್ತು ಕ್ರೇಜ್ ಅಂದರೆ ಕ್ರೇಜಿ ಕ್ಲೀನ್ ಸ್ಟ್ರೈಕಿಂಗ್ ಮಾಡಿದ್ರು ಜಾನಿ ಬೇಸ್ಟೋ ಅವ್ರ ಕಡೆಯಿಂದ. ಇನ್ನೊಂದು ಕಡೆ ಪ್ರಭ್ಸಿಮ್ರನ್ ಸಿಂಗ್ ಅವರು ಕೂಡ ಕ್ರೇಜಿಯಾಗಿ ಆಡಿದ್ರು. ಒಂಥರ ಮೊಮೆಂಟಮನ್ನು ಎಲ್ಲೂ ಬ್ರೇಕ್ ಆಗದೆ ಇರೋ ಥರ ನೋಡಿಕೊಂಡ್ರು. ಈವನ್ ಸ್ಪಿನ್ನರ್ಸ್ಗೆ ಕೂಡ ಚೆನ್ನಾಗಿ ಅಟ್ಯಾಕ್ ಮಾಡಿದ್ರು. KKR ಕಡೆ ಅವ್ರ ಮೇನ್ ಸ್ಟ್ರೆಂತ್ ಇರೋದು ಅವ್ರ ಸ್ಪಿನ್ನರ್ಸ್. ವರುಣ್ ಚಕ್ರವರ್ತಿ ಆಗಿರಲಿ, ಸುನಿಲ್ ನರೇನ್, ಅಫ್ಕೋರ್ಸ್ ಸುನಿಲ್ ನರೇನ್ ತುಂಬ ಕಂಟ್ರೋಲ್ ಮಾಡಿದ್ರು. ಆಮೇಲೆ ಅನುಕೂಲ್ ರಾಯ್. ಸೊ ಅವರಿಗೆ ಅಟ್ಯಾಕ್ ಮಾಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿತ್ತು. ಸೊ ಅಲ್ಲೇ KKR ಅವ್ರದ್ದು ಮೆಂಟಲಿ ಅವರು ಫುಲ್ಲಿ ಡೌನ್ ಆಗ್ತಾರೆ. ಯಾಕಂದರೆ ಸ್ಪಿನ್ನರ್ಸ್ಗೆ ಅಟ್ಯಾಕ್ ಮಾಡಿಕೊಳ್ಳೆ KKR ಅವರು ಸ್ವಲ್ಪ ಆ ಕಡೆ ಈ ಕಡೆ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ಮಾಡಿದ್ದು ಪಂಜಾಬ್ ಕಿಂಗ್ಸ್ ಕಡೆಯಿಂದ.
ಸೊ ಪವರ್ ಪ್ಲೇ ಆಲ್ಮೋಸ್ಟ್ ಎಟ್ ದ ಎಂಡ್ ಪ್ರಭ್ ಸಿಮ್ರನ್ ಸಿಂಗ್ ಅವರು ಒಂದು ರನ್ಔಟ್ ಆಗ್ತಾರೆ. ಅದು ತುಂಬ ಹಾರ್ಟ್ ಬ್ರೇಕ್ ಥರ ಇತ್ತು, ಯಾಕಂದರೆ ಅಲ್ಲಿ ರನ್ ಇರಲಿಲ್ಲ, ಸುಮ್ಮನೆ ಓಡಕ್ಕೆ ಹೋಗಿ ರನ್ಔಟ್ ಆದರು. ಸೊ ಆ ಮೂಮೆಂಟಲ್ಲಿ ಒಂಥರ KKRಗೆ ಕಮ್ ಬ್ಯಾಕ್ ಮಾಡೋ ಚಾನ್ಸ್ ಥರ ಇತ್ತು. ಬಟ್ ಜಾನಿ ಬೆಸ್ಟು ಆ ಕಡೆಯಿಂದ ಕ್ರೇಜಿ ಅಂದರೆ ಕ್ರೇಜಿ ಬ್ಯಾಟಿಂಗ್ ಕಂಟಿನ್ಯೂ ಮಾಡ್ತಾನೆ ಹೋದರು. ಅಲ್ಲಿ ಆ ಕಡೆ ಇಂಗ್ಲೆಂಡ್ ವಿಕೆಟ್ ಕೀಪರ್ ಫಿಲ್ ಸಾಲ್ಟ್ ಹೊಡೆದ್ರು, ಅದೇ ರೀತಿ ನಾನು ಕೂಡ ಏನು ಕಮ್ಮಿ ಇಲ್ಲ ಅಂತ ಇನ್ನೊಂದು ಕಡೆಯಿಂದ ಇನ್ನೊಂದು ಇಂಗ್ಲೆಂಡ್ ವಿಕೆಟ್ ಕೀಪರ್ ಜಾನಿ ಬೆಸ್ಟು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. 100 ರನ್ಸ್ ಕಮ್ ಬ್ಯಾಕ್ ಗೇಮಲ್ಲಿ 100 ರನ್ಸ್ ಹೊಡೆದಿದ್ದಾರೆ. ಒನ್ ಆಫ್ ದ ಕ್ರೇಜಿಯೆಸ್ಟ್ IPL ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇನ್ನೊಂದು ರೆಕಾರ್ಡ್ ಈ ಮ್ಯಾಚಲ್ಲಿ ಏನಂದರೆ, ಆ ಕಡೆ ಓಪನರ್ಸ್ ಇಬ್ಬರು 50+ ಹೊಡೆದಿದ್ದಾರೆ, ಈ ಕಡೆ ಓಪನರ್ಸ್ ಇಬ್ಬರು 50+ ಹೊಡೆದಿದ್ದಾರೆ. ಸೊ ಇಷ್ಟೊಂದು IPL ಮ್ಯಾಚಸಲ್ಲಿ ಇದೇ ಫಸ್ಟ್ ಟೈಮ್ ಎರಡು ಓಪನರ್ಸ್ 50+ ಸ್ಕೋರ್ ಮಾಡಿರೋದು. ಸೊ ಇನ್ನೊಂದು ರೆಕಾರ್ಡ್ ಈ ಮ್ಯಾಚಲ್ಲಿ ಆಗಿದೆ. ಸೊ ನೆಕ್ಸ್ಟ್ ಬಂದ ಬ್ಯಾಟ್ಸ್ಮನ್ ರೈಲಿ ರುಸೋ. ಅವ್ರು ಕೂಡ ಆಡಿದ್ರು ಇಲ್ಲಾಂದರೆ ಸಿಂಗಲ್ ಡಿಜಿಟ್ ಔಟ್ ಆಗ್ತಾರೆ ಯಾವಾಗಲೂ. ಬಟ್ ಇವತ್ತೊಂದು ಒಳ್ಳೆ ಸ್ಟಾರ್ಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಮೊಮೆಂಟಮ್ ಬ್ರೇಕ್ ಆಗಕ್ಕೆ ಬಿಟ್ಟಿಲ್ಲ. ಬಟ್ ಸುನಿಲ್ ನಾರಾಯಣ್ ಅವರು ಕ್ರೇಜಿಯಾಗಿ ಬೌಲಿಂಗ್ ಮಾಡ್ತಿದ್ರು, ಕಂಟ್ರೋಲ್ ಮಾಡಿ ಅವ್ರನ್ನ ಕೂಡ ವಿಕೆಟ್ ತಗೊಂಡ್ರು. ಸೊ ಆ ಮೂಮೆಂಟಲ್ಲಿ ಬೇಕಾಗಿದ್ದು ಜಾನಿ ಬೆಸ್ಟು ಮತ್ತು ನ್ಯೂ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಶಶಾಂಕ್ ಸಿಂಗ್ ಅವರು ಬರ್ತಾರೆ. ಶಶಾಂಕ್ ಸಿಂಗ್ ಅವರು ಏನು ಬ್ಯಾಟಿಂಗ್ ಮಾಡ್ತಾರೆ, ಏನು ಕ್ರೇಜಿ ಕ್ಲೀನ್ ಸ್ಟ್ರೈಕಿಂಗ್ ಆಫ್ ದ ಬಾಲ್ ಅಂತಾರೆ ಅಂದರೆ ಅಮೇಝಿಂಗ್. ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ ಆಗಿ ಅಂದರೆ ಅಷ್ಟು ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಇಲ್ಲದೆ ಆ ಕಾನ್ಫಿಡೆನ್ಸಲ್ಲಿ ಆ ರೇಂಜ್ಗೆ ಬ್ಯಾಟಿಂಗ್ ಮಾಡ್ತಾರೆ ಅಂದರೆ ಒಂದು ಈಸಿ ವಿಷಯ ಅಲ್ಲ. ಅವರಿಗೆ ಕ್ರೆಡಿಟ್ ಕೊಡಲೇಬೇಕು. ಶಶಾಂಕ್ ಸಿಂಗ್ ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಈ ಸೀಸನ್ ಅಂದರೆ ಅವ್ರಿಗಂತೂ ಎಷ್ಟು ಹೇಳಿದ್ರು ಸಾಕಾಗಲ್ಲ ಅನಿಸುತ್ತೆ. ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಸೊ ಇವರಿಬ್ಬರು ಪಾರ್ಟ್ನರ್ಶಿಪ್ ಏನು ಮಾಡಿದೆ ಅಂದರೆ KKRನ ವಾಪಸ್ ಗೇಮಿಗೆ ತರಕ್ಕೆ ಬಿಡಲೇ ಇಲ್ಲ. ಏನು ಕಂಟಿನ್ಯೂಸ್ ಪವರ್ ಪ್ಲೇ ಸ್ಟಾರ್ಟ್ ಮಾಡಿದ್ರೆ ಗುದ್ದಕ್ಕೆ ಅದನ್ನು ಬಿಡಲೇ ಇಲ್ಲ ಲಾಸ್ಟ್ ತನಕ. ಇನ್ನೂ 8 ಬಾಲ್ಸ್ ಇರ್ಬೇಕಾದ್ರೆ ಕಂಪ್ಲೀಟ್ ಮಾಡಿದ್ರು. ಸೊ ಈ ಸೀಸನ್ ಏನೂ ಗೊತ್ತಿಲ್ಲ, ಒಂದಾದ್ಮೇಲೆ ಒನ್ ಮೋರ್ ಅನ್ನೋ ಥರ 200+ ಕೊಡ್ತಾನೆ ಇದ್ದಾರೆ. 200 ಅಲ್ಲ 250+ ಗೇಮ್ಸ್ ಕೊಡ್ತಾನೆ ಇದೆ. ಸೊ ಏನಾಗ್ತಿದೆ ಗೊತ್ತಿಲ್ಲ. ಪಿಚ್ ಅಂತೂ ಸ್ಲೋ ಆಗೋ ರೀತಿ ಕಾಣ್ತಿಲ್ಲ. ಎಲ್ಲ ಪಿಚ್ಚಸಲ್ಲೂ ಕ್ರೇಜಿ ರೆಕಾರ್ಡ್ಸ್ ಕ್ರಿಯೇಟ್ ಆಗ್ತಿದೆ ಒಂದಾದ್ಮೇಲೆ ಒಂದು. ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್. ಸೊ ನಿಮ್ಗೇನು ಅನಿಸ್ತು ಅಂತ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.